ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದ್ರೆ ನಾವು ಈ ವರ್ಷದ ಗಣಿತ ಪ್ರಕಾಶ ನ್ಯೂ ಸಿಲೆಬಸ್ ಪ್ರಕಾರ 6ನೇ ತರಗತಿಯ ಗಣಿತ ಪ್ರಶ್ನೋತ್ತರಗಳನ್ನು ಬಿಡಿಸಿಕೊಂಡು ಹೋಗೋಣ. ಸೊ ನಾವಿವತ್ತು ನೋಡ್ತಾ ಇದ್ದೀವಿ ಪಾರ್ಟ್ 1. ಯಾವುದು? ಅಧ್ಯಾಯ 1 ಗಣಿತದಲ್ಲಿ ವಿನ್ಯಾಸಗಳು. ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ಕಂಡು ಹಿಡಿಯಿರಿ. ಮೊದಲನೇದು, ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ನಮಗೆ ಸಹಾಯ ಮಾಡುವ ಇತರೆ ಉದಾಹರಣೆಗಳನ್ನು ನೀವು ಯೋಚಿಸಬಲ್ಲಿರಾ? ಉತ್ತರ: ಹೌದು. ನಮ್ಮ ದೈನಂದಿನ ಜೀವನದಲ್ಲಿ ಗಣಿತ ಸಂದರ್ಭಗಳಲ್ಲಿ ಉಪಯುಕ್ತವಾಗಿದೆ. ಕೆಲವು ಉದಾಹರಣೆಗಳು: ಖರೀದಿ ಮತ್ತು ಮಾರಾಟ. ನಾವು ಅಂಗಡಿಯಲ್ಲಿ ವಸ್ತುಗಳನ್ನು ಖರೀದಿಸುವಾಗ ಲೆಕ್ಕದ ಲೆಕ್ಕಾಚಾರ ಮಾಡುವಾಗ ಗಣಿತ ಸಹಾಯ ಮಾಡುತ್ತದೆ. ಅಡುಗೆ ಮಾಡುವಾಗ ಗಾತ್ರ ಪ್ರಮಾಣಮಾನಗಳನ್ನು ಲೆಕ್ಕ ಹಾಕುವ ಗಣಿತ ಅಗತ್ಯವಿದೆ. ಸಮಯ ನಿರ್ವಹಣೆ. ದಿನಚರ್ಯ ರೂಪಿಸುವಾಗ ಸಮಯದ ಲೆಕ್ಕಾಚಾರಕ್ಕೆ ಗಣಿತ ಅಗತ್ಯ. ಬ್ಯಾಂಕ್ ವ್ಯವಹಾರಗಳು. ಬ್ಯಾಂಕಿನಲ್ಲಿ ಹಣ ಜಮೆ ಅಥವಾ ತೆಗೆದುಕೊಳ್ಳುವಾಗ ಬಡ್ಡಿ ಲೆಕ್ಕಾಚಾರಕ್ಕೆ ಗಣಿತ ಸಹಾಯಕ. ಯಾತಾಯಾತ. ದೂರ, ವೇಗ, ಸಮಯವನ್ನು ಲೆಕ್ಕ ಹಾಕಲು ಗಣಿತ ಉಪಯೋಗವಾಗಿದೆ. ಬಜೆಟ್ ತಯಾರಿ. ಕುಟುಂಬದ ಆದಾಯ ಮತ್ತು ಖರ್ಚನ್ನು ಲೆಕ್ಕ ಹಾಕಿ ಬಜೆಟ್ ತಯಾರಿಸಲು ಗಣಿತ ಉಪಯುಕ್ತವಾಗಿದೆ. ಸೊ ಇವಿಷ್ಟು ಗಣಿತದ ದೈನಂದಿನ ಜೀವನದಲ್ಲಾಗುವ ಉಪಯೋಗಗಳು. 2 ಪ್ರಶ್ನೆ ಇದೆ. ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯ ಮಾಡಿದೆ? ನೀವು ಇವುಗಳನ್ನ ಬಳಸಬಹುದು. ಇಲ್ಲಿ ಉದಾಹರಣೆಗಳ ಬಗ್ಗೆ ಯೋಚಿಸಬಹುದು. ಯಾವುದು? ವೈಜ್ಞಾನಿಕ ಪ್ರಯೋಗಗಳನ್ನು ಕೈಗೊಳ್ಳಲಾಗುವುದು, ನಮ್ಮ ಆರ್ಥಿಕತೆ, ಪ್ರಜಾಪ್ರಭುತ್ವ ನಡೆಸುವುದು. ಸೊ ಇವಿಷ್ಟನ್ನ ಕೊಟ್ಟಿದ್ದಾರೆ. ಉತ್ತರ: ಗಣಿತವು ಮನುಷ್ಯರ ಮುನ್ನಡೆಯಲ್ಲಿ ಬಹುಮಟ್ಟಿಗೆ ಸಹಾಯ ಮಾಡಿದೆ. ವೈಜ್ಞಾನಿಕ ಪ್ರಯೋಗಗಳನ್ನು, ಸಂಶೋಧನೆಗಳನ್ನು ಮತ್ತು ಹೊಸ ಆವಿಷ್ಕಾರಗಳನ್ನು ಮಾಡಲು ಗಣಿತವಿಲ್ಲದೆ ಸಾಧ್ಯವಿಲ್ಲ. ಅದು ನಾವು ಬದುಕುತ್ತಿರುವ ವಿಶ್ವದ ಕಾರ್ಯವೈಖರಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳು, ಮನೆ ನಿರ್ಮಾಣ, ಸೇತುವೆಗಳು, ಬಿಡಿಯ ತಂತ್ರಜ್ಞಾನ. ಅದಾದ್ಮೇಲೆ ಟೆಲಿವಿಷನ್, ಮೊಬೈಲ್ ಫೋನ್, ಕಂಪ್ಯೂಟರ್, ಬೈಸಿಕಲ್, ರೈಲು, ಕಾರುಗಳು, ವಿಮಾನಗಳು, ಉಪಗ್ರಹಗಳು. ವಿಜ್ಞಾನ ಮತ್ತು ಖಗೋಳಶಾಸ್ತ್ರದಲ್ಲಿ ಗಣಿತ ಉಪಯೋಗ ಬಹಳ ಮಹತ್ವಪೂರ್ಣವಾಗಿದೆ. ಅದೇ ರೀತಿಯನ್ನು ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, ಕೋಷ್ಟಕ 1ರಲ್ಲಿರುವ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ಹೇಗೆ ಗುರುತಿಸಬಲ್ಲಿರಾ? ಕೋಷ್ಟಕ 1 ಸಂಖ್ಯಾ ಶ್ರೇಣಿಗಳ ಉದಾಹರಣೆಗಳಿವೆ. ಇವಿಷ್ಟು ಸಂಖ್ಯಾ ಶ್ರೇಣಿಗಳನ್ನ ಅವರು ಕೊಟ್ಟಿದ್ದಾರೆ. ಎಲ್ಲ ಒಂದುಗಳು, ಎಣಿಕೆ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಸಮಸಂಖ್ಯೆಗಳು, ತ್ರಿಕೋನೀಯ ಸಂಖ್ಯೆಗಳು, ವರ್ಗಗಳು, ಘನಗಳು, ವಿರಹಾಂಕ ಸಂಖ್ಯೆಗಳು, 2ರ ಘಾತಗಳು, 3ರ ಘಾತಗಳು. ಇವಿಷ್ಟು ಕೊಟ್ಟಿದ್ದಾರೆ. ಅದಾದ್ಮೇಲೆ ಇವುಗಳನ್ನ ಗುರುತಿಸಬಲ್ಲಿರ ಅಂತ ಕೇಳಿದ್ದಾರೆ. ಸೊ ನಾವು ನೋಡೋಣ. ಉತ್ತರ: ಎಲ್ಲಾ ಒಂದುಗಳು. ವಿನ್ಯಾಸ ಯಾವುದಿದೆ? ಪ್ರತಿಯೊಂದು ಸಂಖ್ಯೆ 1 ಇಲ್ಲಿದೆ ನೋಡಿ. ಪ್ರತಿ ಶ್ರೇಣಿಯ ವಿನ್ಯಾಸ ಅಂದ್ರೆ ಇಲ್ಲಿ ಎಲ್ಲ ಸಂಖ್ಯೆ 1 ಇದ್ರೆ ವಿನ್ಯಾಸ ಪ್ರತಿಯೊಂದು ಸಂಖ್ಯೆ 1 ಆಗುತ್ತೆ. ಮುಂದೆಲ್ಲಾನು 1 ಬರ್ಕೊಂಡು ಹೋಗಿದ್ದಾರೆ. ಎಣಿಕೆ ಸಂಖ್ಯೆಗಳು. ವಿನ್ಯಾಸ ಪ್ರತಿ ಬಾರಿ 1ರ ಹೆಚ್ಚಳ ಅಂದ್ರೆ 1, 2, 3, 4 ಪ್ರತಿ ಸರಿ 1ಅನ್ನ ಅಷ್ಟೇ ಜಾಸ್ತಿ ಮಾಡಬೇಕು. ಬೆಸ ಸಂಖ್ಯೆಗಳು. ವಿನ್ಯಾಸ ಪ್ರತಿ ಬಾರಿ 2 ಹೆಚ್ಚಳ. ಬೆಸ ಸಂಖ್ಯೆಗಳು ಅಂದ್ರೆ 1, 3, 5 2 ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು. ಸಮ ಸಂಖ್ಯೆಗಳು ಕೂಡ ಪ್ರತಿ ಬಾರಿ 2 ಹೆಚ್ಚಳ. ತ್ರಿಕೋನೀಯ ಸಂಖ್ಯೆಗಳು. ವಿನ್ಯಾಸ ಏನಾಗುತ್ತೆ? ಮೊದಲನೇ ಸಂಖ್ಯೆ 1, ನಂತರ 2, 3, 4 ಸೇರಿಸಿ ಹೋಗುವುದು. ಇದು ತ್ರಿಕೋನೀಯ ಸಂಖ್ಯೆಗಳು. ಇನ್ನು ವರ್ಗಗಳು. ವಿನ್ಯಾಸ ಏನಾಗುತ್ತೆ? ಕ್ರಮವಾಗಿ 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್. ಆಯ್ತಾ? ಅಂದ್ರೆ 1ರ ವರ್ಗ, 2ರ ವರ್ಗ, 3ರ ವರ್ಗ. 1, 4, 9 ಆಗುವಂತ ಹೋಗುತ್ತೆ. ಇಲ್ಲಿ ಬೇಕಾದ್ರೆ ನೋಡಿ ವರ್ಗಗಳು 1, 4, 9, 16 ಐತಲ್ವಾ? ಸೊ ಅದೇ ರೀತಿ ಇನ್ನು ಘನಗಳು. 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್ ಅಂದ್ರೆ 1ರ ಘನ, 2ರ ಘನ, 3ರ ಘನ. ಇನ್ನು ವಿರಹಾಂಕ ಶ್ರೇಣಿಗಳು. ವಿನ್ಯಾಸ ಹಿಂದಿನ 2 ಸಂಖ್ಯೆಗಳನ್ನು ಸೇರಿಸಿ ಅಂದ್ರೆ 1 + 2 3 ಆಗುತ್ತೆ. 3 + 4 7 ಆಗುತ್ತೆ. ಹೀಗೆ. ಅದಾದ್ಮೇಲೆ 3ರ ಘಾತಗಳು. ವಿನ್ಯಾಸ 2ರ ಘಾತಗಳು. ವಿನ್ಯಾಸ ಏನಾಗುತ್ತೆ? 2 ಪವರ್ 0, 2 ಪವರ್ 1, 2 ಪವರ್ 2. ಇದು 2ರ ಘಾತಗಳು. ಅದಾದ್ಮೇಲೆ 3ರ ಘಾತಗಳು. ವಿನ್ಯಾಸ 3 ಘಾತ 0, 3 ಘಾತ 1, 3 ಘಾತ 2. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಐತಲ್ವಾ? ಸೊ ಇವಿಷ್ಟು ವಿನ್ಯಾಸಗಳನ್ನ ಕೊಟ್ಟಿದ್ದೇನೆ. ಅದಾದ್ಮೇಲೆ ಇನ್ನು 2ನೇ ಕ್ವಶನ್. ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ 1ರ ಪ್ರತಿ ಶ್ರೇಣಿಯನ್ನು ಅದರ ಮುಂದಿನ 3 ಸಂಖ್ಯೆಗಳೊಂದಿಗೆ ಪುನಃ ಬರೆಯಿರಿ. ಪ್ರತಿ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆಗಳನ್ನು ರೂಪಿಸುವ ನಿಯಮವೇನು ಎಂಬುದನ್ನು ನಿಮ್ಮದೇ ಪದಗಳಲ್ಲಿ ಬರೆಯಿರಿ ಅಂತ ಇದೆ. ಉತ್ತರ: ಎಲ್ಲಾ ಒಂದುಗಳು. ಅಂದ್ರೆ ಇವೆಲ್ಲ 1ಅನ್ನಿವೆ. ಅದೇ ರೀತಿ ಮುಂದೆ 3 1ಅನ್ನ ಬರೆದು ಬಿಡಿ. ಎಣಿಕೆ ಸಂಖ್ಯೆಗಳು. ಮುಂದಿನ 3 ಸಂಖ್ಯೆ ಯಾವುದು? 8, 9, 10.
ಬೆಸ ಸಂಖ್ಯೆಗಳು ಯಾವುದು? ಅವು ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ದಾರೆ, ಮುಂದಿನ 3 ಸಂಖ್ಯೆಗಳನ್ನ ಬರೀರಿ ಅಂತ. ಸೊ ಕೊಟ್ಟಿರೋ ಸಂಖ್ಯೆ ಆ ಟೇಬಲ್ ನಲ್ಲಿ ಕೊಟ್ಟಿದಾರಲ್ಲ, ಅವು ಸಂಖ್ಯೆ ಬರೋದು, ಅದ್ರ ಮುಂದೆ ಮತ್ತೆ 3 ಸಂಖ್ಯೆ ಬರೀಬೇಕು. ಬೆಸ ಸಂಖ್ಯೆಗಳು 15, 17, 19. ಸಮ ಸಂಖ್ಯೆಗಳ ಮುಂದಿನ 3 ಸಂಖ್ಯೆಗಳು 16, 18, 20 ಬರೆದಿದ್ದೇನೆ. ಅಂದ್ರೆ ಇವು ಕೊಟ್ಟಿರೋ ಸಂಖ್ಯೆಗಳು ಆ ಟೇಬಲ್ ನಲ್ಲಿ, ಅದ್ರ ಮುಂದೆ 3 ಸಂಖ್ಯೆಗಳನ್ನ ನೀವು ಬರಿಬೇಕು. ಇನ್ನು ತ್ರಿಕೋನೀಯ ಸಂಖ್ಯೆಗಳು 36, 45, 55. ಅದೇ ರೀತಿ ವರ್ಗಗಳು 64, 81, 100. ಘನಗಳು 343, 512, 729. ವಿರಹಂಕ ಶ್ರೇಣಿ 34, 55, 89. ಎರಡರ ಘಾತಗಳು 128, 256, 512. ಮೂರರ ಘಾತಗಳು, ಇದೊಂದು ಸ್ವಲ್ಪ ದೊಡ್ಡದು ಬರುತ್ತೆ ಇಲ್ಲಿ ಸಂಖ್ಯೆಗಳು. 2187, 6561, 19683. ಅದೇ ರೀತಿ ಇನ್ನು ಲೆಕ್ಕಾಚಾರ ಮಾಡಿ ಈ ಟೇಬಲ್ ನೀವು ನಿಮ್ಮ ಪುಸ್ತಕದಲ್ಲಿ ನೋಡಬಹುದು. ಕೋಷ್ಟಕ 2 ಚಿತ್ರಗಳ ಮೂಲಕ ಕೆಲವು ಸಂಖ್ಯಾ ಶ್ರೇಣಿಗಳನ್ನು ಪ್ರತಿನಿಧಿಸುವುದು. ಇಲ್ಲೇನ್ ಕೊಟ್ಟಿದ್ದಾರೆ, ಒಂದು ನಿಮ್ಮ ನೋಟ ಪುಸ್ತಕದಲ್ಲಿ ಕೋಷ್ಟಕ 2ರಲ್ಲಿರುವ ಸಂಖ್ಯಾ ಶ್ರೇಣಿಗಳನ್ನು ಪ್ರತಿನಿಧಿಸಿದ ಚಿತ್ರಗಳನ್ನು ನಕಲು ಮಾಡಿ ಪ್ರತಿ ಶ್ರೇಣಿಯ ಮುಂದಿನ ಚಿತ್ರವನ್ನು ಬರೆಯಿರಿ ಅಂತ ಇದೆ. ನೀವೇನ್ ಮಾಡಿ, ಈ ಎಲ್ಲ ಚಿತ್ರಗಳನ್ನ ಒಂದ್ಸರಿ ಮತ್ತೆ ಬರೀರಿ, ಆಯ್ತಾ? ಸೊ ಅವ್ರು ಇಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ಮುಂದಿನ ಒಂದನ್ನ ಮಾತ್ರ ಬರಿ ಅಂತ ಹೇಳಿದ್ದಾರೆ. ಇದು 1 1 1 1 ಬಂತು, ಮತ್ತೆ 1 ಬರುತ್ತೆ, 1 ಗ್ರೀನ್ ಡಾಟ್. ಇದು ಮುಂದಿನ ಸಂಖ್ಯೆ ಬರ್ದಿದ್ದೀನಿ. ಅದಾದ್ಮೇಲೆ 1 2 3 4 5 ಬಂದಿದೆ. ಮುಂದಿನ ಯಾವ್ದು ಬರುತ್ತೆ? 6 ಬರುತ್ತೆ, ಎಣಿಕೆ ಸಂಖ್ಯೆ. ಅದಾದ್ಮೇಲೆ ಇಲ್ಲಿ ನೋಡಿ ಬ್ಲೂ ಕಲರ್ 1 3 5 7 9 ಬೆಸ ಸಂಖ್ಯೆಗಳು. ಮುಂದಿನ ಸಂಖ್ಯೆ ಯಾವ್ದು ಬರುತ್ತೆ? 11 ಬರುತ್ತೆ. 11 ಚುಕ್ಕಿಯನ್ನ ಇಟ್ಬಿಡಿ. ಅದಾದ್ಮೇಲೆ ಇನ್ನು ಇದರಲ್ಲಿ ಈ ಸಮ ಸಂಖ್ಯೆಗಳಲ್ಲಿ 2 4 6 8 10. 10 ಆದ್ಮೇಲೆ ಅಷ್ಟು ಯಾವ್ದು ಬರುತ್ತೆ? 12, ಆಯ್ತಾ? 12 ಚುಕ್ಕೆ ಇಟ್ಬಿಡಿ ಹಸಿರು ಕಲರ್ದು. ಅದೇ ರೀತಿ ಇಲ್ಲಿ ನೋಡಿ 1 3 6 10 15. ಸೊ ಇದೇ ರೀತಿ ತ್ರಿಕೋನೀಯ ಸಂಖ್ಯೆಗಳು. ಅದಾದ್ಮೇಲೆ ಇವುಗಳ ಮುಂದಿನ ಚಿತ್ರಗಳನ್ನ ನೀವು ಬರೆಯಿರಿ. ಎರಡನೇದು 1 3 6 10 15 ಗಳನ್ನು ತ್ರಿಕೋನೀಯ ಸಂಖ್ಯೆಗಳನ್ನೆಂದು ಏಕೆ ಕರೆಯುವರು? ಉತ್ತರ, ತ್ರಿಕೋನೀಯ ಸಂಖ್ಯೆಗಳು ಟ್ರಯಾಂಗ್ಯುಲಾರ್ ನಂಬರ್ಸ್ ಎಂದರೆ ಸಂಖ್ಯೆಗಳ ಒಂದು ಶ್ರೇಣಿ. ಇದರಲ್ಲಿ ಸಂಖ್ಯೆಗಳನ್ನು 3 ಬದಿಯ ತ್ರಿಕೋನದ ಆಕಾರದಲ್ಲಿ ಸರಿಹೊಂದಿಸಬಹುದಾಗಿದೆ. ಈ ಸಂಖ್ಯೆಗಳ ಈ ಕೆಳಗಿನ ವಿಧಾನದಲ್ಲಿ ಲಭ್ಯವಾಗುತ್ತವೆ. ಪ್ರತಿ ಸಂಖ್ಯೆಯು ತನ್ನ ಹಿಂದಿನ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವಾಗಿರುತ್ತದೆ. ಉದಾಹರಣೆಗೆ 1 1 2 3 1 2 3 6 1 + 2 + 3 + 4 = 10. 1 + 2 + 3 + 4 + 5 ಅದಾದ್ಮೇಲೆ = 15. ಸೊ ಇದು ತ್ರಿಕೋನೀಯ ಸಂಖ್ಯೆಗಳು. ಅದಾದ್ಮೇಲೆ ಇನ್ನು ವರ್ಗ ಸಂಖ್ಯೆಗಳೆಂದರೇನು ಕೇಳಿದರೆ, ಉತ್ತರ, ವರ್ಗ ಸಂಖ್ಯೆಗಳು ಸ್ಕ್ವೇರ್ ನಂಬರ್ಸ್ ಎಂದರೆ ಯಾವುದೇ ಸ್ವಾಭಾವಿಕ ಸಂಖ್ಯೆಯ ಚತುರ್ಭುಜ ಅಂದ್ರೆ ಪವರ್ 2 ಅಥವಾ ಪವರ್ ವರ್ಗ ರೂಪ. ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಫಲಿತಾಂಶ. ಉದಾಹರಣೆ, 1ರ ವರ್ಗ 2, ಆಯ್ತಾ? 1 ಬರುತ್ತೆ. 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25. ಅಂದ್ರೆ 5ಅನ್ನ 5ರಿಂದಾನೇ ಗುಣಿಸಬೇಕು. ಇನ್ನು ಉತ್ತರ ಇಲ್ಲಿದೆ. ಏಕೆ ಘನಗಳು ಎನ್ನುವರು? ಉತ್ತರ, ಘನಗಳು ಅಂದ್ರೆ ಕ್ಯೂಬ್ಸ್ ಎಂದರೆ ಯಾವುದೇ ಸಂಖ್ಯೆ ತನ್ನದೇನು 3 ಬಾರಿ ತನ್ನದೇನು ಅಂದ್ರೆ ಒಂದೇ ಸಂಖ್ಯೆಯನ್ನ ಅದೇ ಸಂಖ್ಯೆಯನ್ನು 3 ಸಾರಿ ಗುಣಿಸಿದಾಗ ಅಂದ್ರೆ ಪವರ್ 3 ಬರುವ ಸಂಖ್ಯೆಗಳು. ಒಂದು ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ ಬರುವ ಫಲಿತಾಂಶ. ಉದಾಹರಣೆ, 1 ಪವರ್ 3 1 ಬರುತ್ತೆ. 2 ಪವರ್ 2ರ ಘನ 2 ಘನ 8 ಬರುತ್ತೆ. 3ರ ಘನ 27, 4ರ ಘನ 64, 5ರ ಘನ 127. ಸೊ ಇದಕ್ಕೆ ಘನಗಳು ಅಂತೇಳಿ ಕರೀತಾರೆ. ಅದಾದ್ಮೇಲೆ ಇನ್ನು 3ನೇ ಚಿತ್ರ 36 ತ್ರಿಕೋನೀಯ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ 2 ಆಗಿರುವುದರಿಂದ ನೀವು ಗಮನಿಸಿದ್ದೀರಿ. ಅಂದರೆ ಈ ಚುಕ್ಕೆಗಳನ್ನು ತ್ರಿಭುಜ ಮತ್ತು ಚೌಕದಂತೆ ನಿಖರವಾಗಿ ಜೋಡಿಸಬಹುದು. ಇದನ್ನು ವಿವರಿಸಿದ ಚಿತ್ರಗಳಲ್ಲಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬಿಡಿಸಿ ಅಂತ ಇದೆ. ಉತ್ತರ, 36 ಚುಕ್ಕೆಗಳನ್ನ ನೀವು ತ್ರಿಕೋನ ಆಕಾರದಲ್ಲಿ ಜೋಡಿಸಬಹುದು ಮತ್ತು ಚೌಕದಲ್ಲೂ ಕೂಡ ಜೋಡಿಸಬಹುದು. ಅದನ್ನ ಇವರು ಹೇಳಿದ್ದಾರೆ. ಇದರಿಂದ ಒಂದೇ ಸಂಖ್ಯೆಯನ್ನು ವಿಭಿನ್ನವಾಗಿ ಪ್ರತಿನಿಧಿಸಬಹುದು ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಅವು ವಿವಿಧ ಪಾತ್ರಗಳನ್ನು ನಿರ್ವಹಿಸುತ್ತವೆ ಎಂಬುದನ್ನು ತಿಳಿಯಬಹುದು. ಬೇರೆ ಕೆಲವು ಸಂಖ್ಯೆಗಳನ್ನು ಚಿತ್ರಗಳಿಂದ ವಿಭಿನ್ನ ರೀತಿಯಲ್ಲಿ ಪ್ರತಿನಿಧಿಸಲು ಪ್ರಯತ್ನಿಸಿ ಅಂತ ಇದೆ, ಆಯ್ತಾ? ಸೊ ಇದು ಉತ್ತರ. ಅದಾದ್ಮೇಲೆ ಇನ್ನು 4 ಮುಂದಿನ ಶ್ರೇಣಿಯನ್ನು ನೀವು ಏನೆಂದು ಕರೆಯುತ್ತೀರಿ? ಆಯ್ತಾ? ಇದನ್ನ ಸರಿ, 1 ಇದೆ, 7 ಇದೆ, 19 ಇದೆ, 37 ಇದೆ. ಇವಿಷ್ಟು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಸರಿ, ಅವುಗಳನ್ನು ಷಡ್ಭುಜ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಇವುಗಳನ್ನ ಎಂತ ಕರೀತಾರೆ? ಷಡ್ಭುಜ ಸಂಖ್ಯೆಗಳು.
ಇದರಲ್ಲಿ ನೋಡಿ, ಇವುಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬಿಡಿಸಿ. ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು? 37ರ ಮುಂದಿನ ಸಂಖ್ಯೆ ಯಾವುದಂದ್ರೆ ಉತ್ತರ ಶ್ರೇಣಿಯ ಮುಂದಿನ ಸಂಖ್ಯೆ 61 ಆಗುತ್ತೆ. ಐತಲ್ವಾ? ಸೊ ಅದು ಹೇಗಂತ ಇಲ್ಲಿ ನಾನು ಕೆಳಗಡೆ ಕೊಟ್ಟಿದ್ದೇನೆ. 1, 7, 19, 37, ಅದಾದ್ಮೇಲೆ 61, ಅದಾದ್ಮೇಲೆ 91 ಬರುತ್ತೆ. ಸೊ ಇದು ಉದಾಹರಣೆ. ಮುಂದಿನ ಸಂಖ್ಯೆ 61. ಇನ್ನು 5ನೇ ಪ್ರಶ್ನೆ, 2ರ ಘಾತ 3ರ ಘಾತಗಳ ಶ್ರೇಣಿಯನ್ನು ದೃಶ್ಯೀಕರಿಸಿ ಚಿತ್ರಾತ್ಮಕ ವಿಧಾನಗಳ ಬಗ್ಗೆ ನೀವು ಯೋಚಿಸಬಲ್ಲಿರ. 2ರ ಘಾತಗಳ ಬಗ್ಗೆ ಯೋಚಿಸಬಹುದಾದ ಒಂದು ವಿಧಾನ ಇಲ್ಲಿದೆ. ಅಂದ್ರೆ 1, 2 ಜೋಡಿಸಿದಾಗ 4ನ್ನ ಜೋಡಿಸಿ, ಅದಾದ್ಮೇಲೆ 8ನ್ನ, ಅದಾದ್ಮೇಲೆ 16ನ್ನ ಜೋಡಿಸಬಹುದು. ಓಕೆ, ಸೊ ಉತ್ತರ ನಾವು ಇಲ್ಲಿ 3ರ ಘಾತವನ್ನು ನೋಡೋಣ. 3, 9, 27 ಬರುತ್ತಲ್ಲ. ಸೊ ಅದಾದ್ಮೇಲೆ ಇಲ್ಲಿ 3 ಚುಕ್ಕೆ ಇಡಿ. 1, 2, 3 ಎಷ್ಟಾಯ್ತು? 3. ಅದಾದ್ಮೇಲೆ ಇದನ್ನ 3 ಸಾರಿ ಇಡಬೇಕು. 1, 2, 3, 3 3ಲೆ 9. ಅದಾದ್ಮೇಲೆ ಇನ್ನು 27. ಇವು 3 ಇಲ್ಲಿ, ಇದು 3, ಇದು 3. ಸೊ ಇದು ಘಾತ ಸಂಖ್ಯೆಗಳು ಆಗುತ್ತದೆ. ಅಂದ್ರೆ 3 2ಲೆ 6, ಇಲ್ಲ 3 3 9, 9 3ಲೆ 27. ಸೊ ಹೀಗಿದು ಘಾತ ಸಂಖ್ಯೆಗಳ ಏರಿಕೆ ಕ್ರಮದಲ್ಲಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ಪಾರ್ಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ಮತ್ತೆ ಪಾರ್ಟ್ 2 ನಲ್ಲಿ ನೋಡೋಣ. ಅದಕ್ಕೋಸ್ಕರ ನೀವೇನ್ ಮಾಡ್ಕೊಳ್ಳಿ, ಈ ಚಾನಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮತ್ತೆ ಮುಂದೆ ಇದೇ ತರಹದ ವಿಡಿಯೋಗಳನ್ನ ಹಾಕುತ್ತೇವೆ. ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಗಣಿತ, ವಿಜ್ಞಾನ, ಕನ್ನಡ, ಇಂಗ್ಲಿಷ್, EVS ಮತ್ತು SS ವರ್ಕ್ ಬುಕ್ ಗಳಾದ ಸುವೇಗ, ಸುಮೇರು, ರೆಂಬೋ, EVS, ಸಾಮಾನ್ಯ ಜ್ಞಾನ, ಕ್ವಿಜ್ ಕ್ವಶನ್ಸ್, ಗ್ರಾಮರ್. ಸೊ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಾಟ್ಸಪ್ ನಲ್ಲಿ ಶೇರ್ ಮಾಡಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿರಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಲಿಂಕ್ ನ ವಾಟ್ಸಪ್ ನಲ್ಲಿ ಶೇರ್ ಮಾಡಲು ಮರೆಯದಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.